ಸರ್ ಫಸ್ಟಿಂದ ಹೇಳಿ ಸರ್. ಓಕೆ, ಹಾಂ ಸರ್ ಹೇಳಿ. ನಾನು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಬಂದಿದ್ದೀನಿ. ಅಸ್ಕೋಟ್ ಜಯಸಿಂಹ ಅಂತ. ನಾವು 8ನೇ ತಾರೀಕು ಈ ತಿಂಗಳ 8ನೇ ತಾರೀಕು ಭಾನುವಾರ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನಂದರೆ ಪ್ರತಿಭಾ ಪುರಸ್ಕಾರ ಅನ್ನೋದೊಂದು ನೇರ ಸಾಲ ಕೊಡ್ತಕ್ಕಂಥದ್ದು. ಪ್ರತಿಭಾ ಪುರಸ್ಕಾರ ಅಂತಂತಂದರೆ SLCನಲ್ಲಿ ಯಾರು ತೇರ್ಗಡೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಹೈಯೆಸ್ಟ್ ಮಾರ್ಕ್ಸ್ ನೋಡಿದ್ರೆ ಅವ್ರಿಗೆ 15,000, 10,000, 5,000 ಕೊಡ್ತಕ್ಕಂಥದ್ದು. ಆಮೇಲೆ ಇದು ಪ್ರತಿಭಾ ಪುರಸ್ಕಾರ. ನೇರ ಸಾಲ ಅಂತಂದರೆ ನಾವು ಈ ಮಾನದಂಡ ಎಲ್ಲದಕ್ಕೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಅನ್ನೋದಿದೆ. 2 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಯಾರಿಗೆ ಲೋನ್ ಸ್ಯಾಂಕ್ಷನ್ ನಮ್ಮ ಬೋರ್ಡಿಂದ ಆಗಿದೆ ಅವ್ರಿಗೆ, ಅವರು ಮೊದಲು 2 ಲಕ್ಷ ರೂಪಾಯಿ ತೊಗೊಂಡು ಗುಡಿ ಕೈಗಾರಿಕೆ ಅಂತ ಅವರ ಒಂದು ಜೀವನಕ್ಕೆ ಸುಧಾರಣೆಗೋಸ್ಕರ ಸಹಾಯ ಮಾಡ್ತೀವಿ. ಮುಂಚೆ ಏನಾಗಿತ್ತು ಅಂದರೆ ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನಲ್ಲಿ ಸುಮ್ಮನೆ ಓಡಾಡಿಸೋರು, ಲೋನ್ ಕೊಡ್ತಿದ್ದಿಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಅದನ್ನು ಬೋರ್ಡಿಂದಲೇ ನಾವು ಡೈರೆಕ್ಟಾಗಿ ಥ್ರೂ ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ ಕೌಶಲ್ಯಾಭಿವೃದ್ಧಿ ನಮಗೂ ಅವ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರು ಮಾನಿಟ್ರಿಂಗ್ ಮಾಡ್ತಾರೆ. ಸೊ ಅಂದರೆ ಎಲ್ಲ ಅಪ್ಲೋಡ್ ಮಾಡ್ಕೋಬೇಕು ಮತ್ತು ಆಮೇಲೆ ಡಾಕ್ಯುಮೆಂಟೇಷನ್ ಮಾಡೋದು ಎಲ್ಲ ಅವರೇನೇ. ಸೊ ಅದು 2 ಲಕ್ಷ ರೂಪಾಯಿ ಅಂತಂದರೆ 20% ಸಬ್ಸಿಡಿ. 2 ಲಕ್ಷ ರೂಪಾಯಿ ತೊಗೊಂಡ್ರೆ 40,000 ರೂಪಾಯಿ ಫ್ರೀ ಇರುತ್ತೆ. 1,60,000ಕ್ಕೆ ಮೊದಲು 3 ತಿಂಗಳು ವಿರಾಮ, ಅಂದರೆ ಕಟ್ಟಂಗಿಲ್ಲ. ಯಾಕೆಂತಂದ್ರೆ ಅವ್ರು ಸೆಟ್ಲ್ ಆಗ್ಬೇಕು. ಆದಮೇಲೆ ಅವರು ಪ್ರತಿ ತಿಂಗಳು 34 ತಿಂಗಳಲ್ಲಿ ಅವರು ಲೋನ್ ತೀರಿಸ್ಬೇಕು. ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ಆ ಜೀವನ ಸುಧಾರಣೆ ಆಗುತ್ತೆ ಅಂತ. ನೇರ ಸಾಲ ಸರ್ ಇದರ ಮೇಲೆ ಲೋನು ಅವೈಲೇಬಲ್ ಇದೆ ಅಂತ ಸರ್, ಲೈಕ್ ಯಾವ್ದು ಅದರ ಮೇಲೆ ಕೊಡ್ತೀರಂತ ಅವರಿಗೆ ಮಾಡೋದು. 2 ಲಕ್ಷ ರೂಪಾಯಿ ಇನ್ನೇನು ನಿಮ್ಗೆ ಗೊತ್ತಲ್ಲ. ಇಲ್ಲ ಸರ್, ಭಾಳಷ್ಟು ಜನ ನಮ್ಮ 2 ಲಕ್ಷ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂತಂದ್ರೆ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು. ಅದಕ್ಕೆ ಎಲ್ಲ EWS ಪ್ರತಿಯೊಬ್ಬರು ಕೂಡ ಅವರು ಗೊತ್ತಲ್ಲ, 8 ಲಕ್ಷ ರೂಪಾಯಿ ಒಳಗೆ ಇನ್ಕಮ್ ಇರಬೇಕು, 5 ಎಕರೆ ಮೇಲೆ ಜಮೀನು ಇರಬಾರ್ದು, 10 ಚದರ ಮೇಲೆ ಮನೆ ಇರಬಾರ್ದು ಅಂತ ಏನಿದೆ. ಅದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ಸ್ ಗೈಡ್ಲೈನ್ಸ್ ಇದರಲ್ಲಿ ಮಾಡಿದೆ. ಇದು ವಿಶೇಷವಾಗಿ ನಮ್ಮ ದೇಶಪಾಂಡೆ ಅವರು ಹೋರಾಟದಿಂದ ಬೋರ್ಡ್ ಆಗಿದ್ದಿದ್ದು. ಅದೇ 18ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು. ಆ ಕಾಲದಲ್ಲಿ 25 ಕೋಟಿ ರಿಲೀಸ್ ಆಯಿತು. ಇಲ್ಲಿ ಆಮೇಲೆ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದು ಸರ್ಕಾರ ಬದಲಾವಣೆ ಆಯಿತು. ಅವ್ರು 4 ವರ್ಷ ಇದ್ದರು. ಬೇರೆ ಆವಾಗ ಅಷ್ಟು ಸ್ಪಂದಿಸಲಿಲ್ಲ. ಬಟ್ ಈಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಪ್ರತಿ ವರ್ಷ ನಮ್ಗೆ 10 ಕೋಟಿ ಕೊಡ್ತಿದ್ದಾರೆ. ನಮಗೆ 10 ಕೋಟಿ ಅದು ಈ ನಮ್ಮ ಸಾಂದೀಪಿನಿ ಮತ್ತು ಪ್ರತಿಭಾ ಪುರಸ್ಕಾರ, ಆಚಾರ್ಯ ಜಯಂತಿ ಇದಕ್ಕೆಲ್ಲ ಸಾಕಾಗಿತ್ತು. ಬಟ್ ಈಗ ನಾವು ನೇರ ಸಾಲ ಮಾಡೋದ್ರಿಂದ ಹೆಚ್ಚಿಗೆ ಬೇಕು. ಹೆಚ್ಚಿನ ಒಂದು ಅನುದಾನವನ್ನು ಇವಾಗ ಸರ್ಕಾರದ ಕೇಳಿದ್ವಿ. ಇದನ್ನು ಕನ್ಸಿಡರ್ ಸರ್. ಇಲ್ಲಿ ತನಕ ಇವತ್ತಿನ ದಿವಸ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯಸಿಂಹ ಅವರು ಕಲಬುರಗಿಗೆ ಬಂದಿದ್ದಾರೆ. 8ನೇ ತಾರೀಕು ದಿವಸ ಏಕೀತ್ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಸಭೆಯನ್ನು ಏರ್ಪಡಿಸಲಾಗಿದೆ. ಅಂದರೆ ಏನಿದೆ, ನಮ್ಮ ಸಮಾಜದ ಬ್ರಾಹ್ಮಣ ಸಮಾಜದಲ್ಲಿ ಯಾವ ಹುಡುಗರು, ಯಾವ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದು ತೇರ್ಗಡೆ ಆಗಿದ್ದರು, ಅವರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು, ಅವರನ್ನು ಗುರುತಿಸುವಂಥದ್ದು, ಅವರನ್ನು ಗೌರವಿಸುವಂಥದ್ದು ಕೆಲಸ ಇಲ್ಲಿ ಸಭೆಯಲ್ಲಿ ಮಾಡಲಾಗ್ತಾಯಿದೆ. ಮತ್ತು ಅವರಿಗೆ ಗೌರವಧನವಾಗಿ 15,000 ಮೊದಲು ಫಸ್ಟ್ ಬಂದವರಿಗೆ, 2ನೇದವ್ರಿಗೆ 10,000, 3ನೇದವ್ರಿಗೆ 5,000 ರೂಪಾಯಿ ನಗದು ಬಹುಮಾನವನ್ನು ಕೊಡ್ತಾಯಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಕುಟೀಲ ಕೈಗಾರಿಕೆ ಮಾಡೋರಿಗೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾವುದಾದ್ರು ಬಿಸ್ನೆಸ್ ಮಾಡ್ತಿದ್ರೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋರಿಗೆ 2 ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನವನ್ನು ನೀಡಲಾಗ್ತಾಯಿದೆ. ಓಕೆ, ಇದೆ ಅಭಿವೃದ್ಧಿ ನಿಗಮ ಏನಿದೆ ಇದು ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಎರಡೂ ಕೂಡ ಒಂದೇನು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ, ಒಡಂಬಡಿಕೆ. ಅವ್ರಿಗೆ ಅರ್ಜಿ ಸಲ್ಲಿಸಬೇಕು. ಅವರು ವೆರಿಫೈ ಮಾಡಿ, ಡಾಕ್ಯುಮೆಂಟ್ ವೆರಿಫೈ ಮಾಡಿ ಬೋರ್ಡ್ಗೆ ಅದನ್ನು ಶಿಫಾರಸು ಮಾಡ್ತಾರೆ. ಬೋರ್ಡ್ನಲ್ಲಿ ಕೊಡಬೇಕು ಅಥವಾ ಅವ್ರು ಎಲಿಜಿಬಲ್ ಇದ್ದಾರೆ ಅನ್ನೋ ಬಗ್ಗೆ ತೀರ್ಮಾನ ತೊಗೊಂಡು ಅವ್ರಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದಕ್ಕೆ 4% ಬಡ್ಡಿದರ ಇದೆ, ಭಾಳ ಅತ್ಯಂತ ಕಮ್ಮಿನೂ ಇದೆ. ಆಮೇಲೆ 20% ಸಬ್ಸಿಡಿನೂ ಕೊಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಈಗ 4%. ಆಮೇಲೆ ಅದೇ ರೀತಿಯಾಗಿ IAS IPS ಯಾರು ಅಭ್ಯಾಸ ಮಾಡ್ಬೇಕಂತಾರೆ ಅಥವಾ ಪರೀಕ್ಷೆ ತೊಗೊಳ್ಬೇಕಂತಾರೆ ಅವ್ರಿಗೂ ಸಹ ಪ್ರೋತ್ಸಾಹನ ಕೊಡ್ತಾಯಿದ್ದಾರೆ. ಯಾಕಂದರೆ ಅವ್ರು ಕೆಲವು ಕಡೆ ದಿಲ್ಲಿಗೆ ಹೋಗಿ, ಹೈದರಾಬಾದ್ಗೂ, ಬೆಂಗಳೂರಿಗೆ ಹೋಗಿ ಕೋಚಿಂಗ್ ಕ್ಲಾಸ್ಗೆ ಅಟೆಂಡ್ ಮಾಡಿ ಅಲ್ಲಿ ಫೀಸ್ ಇರ್ತದಲ್ಲ, ಅವ್ರಿಗೊಂದು ಪ್ರೋತ್ಸಾಹ ಕೊಡಲಿಕ್ಕೆ, ಅವ್ರನ್ನೂ ಗುರುತಿಸಲಿಕ್ಕೆ, ಸಹಾಯ ಮಾಡಲಿಕ್ಕೆ ಅವ್ರಿಗೂ ಕೂಡ ಸಹಾಯಧನವನ್ನು ಮಂಡಳಿ ವತಿಯಿಂದ ಕೊಡ್ತಾಯಿದ್ದಾರೆ. ಇದಿಷ್ಟು ಕಾರ್ಯಕ್ರಮಗಳು ಭಾಳ ನಮ್ಮ ಅಭಿವೃದ್ಧಿ ನಿಗಮ ಬಂದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸರ್ಕಾರವೂ ಕೂಡ ಸ್ಪಂದಿಸ್ತದೆ. ಅವರಿಗೆ 10 ವರ್ಷ ಕೊಟ್ಟಿದ್ದಾರೆ. ಆವಾಗ 2018 ಒಳಗೆ ನಿಗಮ ಉದಯ ಆಯ್ತು. ಅವಾಗ 50 ಕೋಟಿ ಸ್ಯಾಂಕ್ಷನ್ ಮಾಡಿದರು.
ಬಟ್ 25 ಕೋಟಿ ರಿಲೀಸ್ ಆಗಿತ್ತು. ಅದೆಲ್ಲ ಕೂಡ ಭಾಳ ಒಂದು ಸಮಾಜದ ಏಳಿಗಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಏನು ಬಡವರಿದ್ದಾರೆ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವ್ರನ್ನ ಗುರುತಿಸಿ ಕೆಲಸ ಮಾಡಿ ಅವ್ರ ಮೇಲೆತ್ತು ಕೆಲಸ ನಮ್ಮ ಅಭಿವೃದ್ಧಿ ಮಂಡಳಿ ಮಾಡ್ತೇವೆ. ಅದಕ್ಕೆ ನಾವು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗುಲ್ಬರ್ಗಾದಲ್ಲಿ ಏನು ನಮ್ಮ ಸಮಾಜದ ಮುಖಂಡರಿದ್ದಾರೆ, ಯುವಕರಿದ್ದಾರೆ, ಅವರೆಲ್ಲರೂ ಸೇರಿ ಒಂದು ದಿನ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಅದರ ಯಶಸ್ವಿಗೋಸ್ಕರ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅದಕ್ಕೊಂದು ಒಳ್ಳೆಯ ಇದು ಮಾಡಬೇಕು. ಕೊನೆಯದಾಗಿ ಕಾರ್ಯಕ್ರಮ ಎಲ್ಲಿ ಯಾವ